ಬೆಂಗಳೂರು ಬಗ್ಗೆ ಎಸ್ಸೆ ಬರೀರಿ ಅಂತ ಕೇಳ್ತಾರೆ, ಲ್ಯಾಂಗ್ವೇಜಲ್ಲೂ ಒಂದು ಎಸ್ಸೆ ಬರೀರಿ ಅಂತ. ನಾನು ಪೆನ್ ಇಡಕ್ಕೆ ಹೋದ್ರೆ ಏನು ಬರೆಯೋದು ಬೆಂಗಳೂರು ಮೇಲೆ? 2 ಪೇಜ್ ತುಂಬಿಸಿದ್ರೆ 4 ಮಾರ್ಕ್ಸೋ 5 ಮಾರ್ಕ್ಸೋ ಕೊಡ್ತಾರೆ. ಆವಾಗ ತುಂಬ ಜನ ಸ್ಟ್ರಕ್ ಆಗಿ ಏನು ಮಾಡಿರ್ತಾರೆ, ಅರ್ಧ ಪೇಜ್ ಬರೀತಾರೆ, 1-2 ಮಾರ್ಕ್ಸ್ ಸಿಗುತ್ತೆ. ಆದರೆ ಈ ಲ್ಯಾಂಗ್ವೇಜಸಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ಎಕ್ಸಾಮಲ್ಲಿ ದಯವಿಟ್ಟು ಹೌ, ವೆನ್, ವೇರ್ ಈ ಕ್ವಶನ್ ಹಾಕ್ಕೋಬೇಕು. ಈಗ ನನಗೆ ಬೆಂಗಳೂರು ಬಗ್ಗೆ ಬರೀರಿ ಅಂತ ಕೇಳಿದ್ರು, ನನಗೇನು ಬರೀಬೇಕು ಗೊತ್ತಾಗಿಲ್ಲ. ನಾನು ಕ್ವಶನ್ ಹಾಕ್ಕೊತೀನಿ, ವಾಟ್ ಈಸ್ ಬೆಂಗಳೂರು? ಓ, ಬೆಂಗಳೂರು ಇಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ. ವೇರ್? ಬ್ಯಾಂಗ್ಳೂರ್ ಇಸ್ ಇನ್ ಕರ್ನಾಟಕ. ವೈ? ಬೆಂಗಳೂರು ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಬೆಂದೆಕಾಳೂರು. ನೋಡಿ 3ನೇ ಲೈನು. ವೇರ್, ಹೌ, ಇಟ್. ಬ್ಯಾಂಗ್ಳೂರ್ ಇಸ್ ಕಾಲ್ಡ್ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ, ಬ್ಯಾಂಗ್ಳೂರ್ ಇಸ್ ಕಾಲ್ಡ್ ಗಾರ್ಡನ್ ಸಿಟಿ ಆಫ್ ಇಂಡಿಯಾ. ನೋಡಿ ಹಿಂಗೆ ವೇರ್, ವೆನ್, ಹೌ, ವಾಟ್ ಈ ಥರ ಪ್ರಶ್ನೆಗಳು ಹಾಕ್ಕೊಂಡ್ರೆ ನಿಮ್ಗೆ ಒಂದೊಂದು ಲೈನೇ ಜನ್ರೇಟ್ ಆಗುತ್ತೆ. ಈಗ ನಾನೊಂದು 13 ಪುಸ್ತಕ ಬರೆದಿದ್ದೀನಿ. ನಾನು ಬರೀಬೇಕು ಅಂದಾಗ ಸಿಂಪಲಾಗಿ ಆ ಟಾಪಿಕ್ನ ಥಿಂಕ್ ಮಾಡ್ತಾ ಹೋಗ್ತೀವಿ, ಯಾಕಿದು. ನಮ್ಮ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಲ್ಯಾಂಗ್ವೇಜಲ್ಲಿ ಯಾಕೆ ಸ್ಕೋರ್ ಆಗಲ್ಲ ಅಂದರೆ ಎಕ್ಸಾಮಲ್ಲಿ ಕಂಪ್ಲೀಟ್ ರಿಮೆಂಬರ್ ಆಗಲ್ಲ. ಒಂದು ಚಾಪ್ಟರ್ ಹೆಡ್ಡಿಂಗ್ ನೆನ್ಪಿಟ್ಕೊಂಡು ಸಿಂಪಲ್ ದೋ ಇಟ್ ಲುಕ್ ಸಿಂಪಲ್, ಒಂದು ಚಾಪ್ಟರ್ ಏನಿದು, ಈ ಚಾಪ್ಟರ್ ಏನು, ಆವಾಗ ಅವ್ರಿಗೆ ಅವ್ರ ಟೀಚರ್ ಹೇಳಿರೋದೆಲ್ಲ ಜ್ಞಾಪಕ ಬರುತ್ತೆ. ಯಾಕೆ ಈ ಕ್ವಶನ್ ಕೇಳಿದ್ರು, ಯಾಕೆ ಈ ಥರ ಟ್ರೈ ಮಾಡಿ. ನೀವು 1 ಪೇಜ್ ತುಂಬಿಸಿ ಇನ್ನೂ ಅಡಿಷ್ನಲ್ ಶೀಟ್ಸ್ ತೊಗೊಳ್ಳಿಲ್ವ ನನ್ನನ್ನು ಕೇಳಿ. ದೇ ಶುಡ್ ಕ್ವಶನ್ ವಾಟ್, ವೇರ್, ವೆನ್, ಹೌ. ಆವಾಗ ಫ್ಲೋ ಸ್ಟಾರ್ಟ್ ಆಗುತ್ತೆ, ಈಸಿಯಾಗಿ ಫಿನಿಷ್ ಮಾಡ್ತಾರೆ.